टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಾರಪ್ಪ ಮೀನ್ ಹಿಡಿಯಕ್ ಹೋಗೋಣ. ಲೇ ಮೀನ್ ಹಿಡಿಯಕ್ಕೆ ಎಲ್ಲೆಲ್ಲೋ ಯಾಕೆ ಹೋಯ್ತಿಲ್ಲ ಬೇಕನಾಶಿ? ಮಳೆ ಸುರಿತಾ ಇರೋ ರೇಂಜ್ ನೋಡಿದ್ರಿ? ಮೀನಿನ ಜೊತೆಗೆ ಮೈಸ್ಲೆ ಹಾವು ಹಿಪ್ಪೋಪೋಟಮಸುವೆ ಸೀದಾ ಮನೆಗೆ ಬರಂಗ್ ಕಾಣ್ತೈತಿ. ಅಯ್ಯ ಅಲ್ಲ, ಈ ಹಿಪ್ಪೋಪೋಟಮಸ್ ಅಂದ್ರೆ ಇಲ್ಲ ಅಣ್ಣ? ಅದನ್ನು ತಿನ್ಬೋದಾ? ರುಚಿಯಾಗಿರ್ತದ? ಅಯ್ಯಲೇ ಹಿಪ್ಪೋಪೋಟಮಸ್ ಅಂದ್ರಿ ನೀರಾನೆ ಕಂಡ್ಲ? ನೀನೇನಾರ ಅದ್ರ ಹತ್ರಕ್ಕೆ ಹೋಗ್ಬಿಟ್ರಿ ಹಂಗಂಗೆ ಅಗದು ಹೋಗುದು ಬಿಡ್ತದೆ. ಅಗಿಯದ ಮೇಲೆ ಉಗಿಯದ ಯಾಕಲಣ್ಣ? ಹಂಗೆ ನುಂಗ್ಬಿಟ್ರೆ ಆಗದ್ವೇನಪ್ಪ? ನೀರಾನೆ ವೆಜಿಟೇರಿಯನ್ನು, ಅದರಲ್ಲೂ ನಿನ್ನಂತ ಅಲ್ಕ ನನ್ನ ಮಗನ್ನ ತಿಂದು ಯಾವ ಪಾಪಕ್ಕೆ ಹೋಗೋದು? ಈ ತಲೆ ಹರಟೆ ಬಿಟ್ಟು ಸೀದಾ ಮ್ಯಾಟ್ರಿಗೆ ಬರ್ಲೆ. ನಂಗೇನು ಕೆಲಸ ಇಲ್ಲ ಅಂತ ಮಾಡ್ಕೊಂಡಿದೀಯಲ್ಲ ಬೇಕನೇಶಿ? ಕೆಲಸ ಇಲ್ದಿದ್ರೆ ಹೇಳಣ್ಣ, ಬೇಕಾದ್ರೆ ಕೆಲಸ ಕೊಡ್ತಾನ. ಶೋಭರ್ಕನ್ ಜೊತೆ ನಾನೇ ಕುಂತ್ಕೊಂಡ್ ಮಾತಾಡ್ತೀನಿ. ಹಾಗೇಳಿ ಶೋಭಕ್ಕಂಗೇಳಿ ನನಗೆ ಎಂತ ಕೆಲಸ ಕೊಡಿಸಿಲ್ಲ ಬೇಕನೇಶಿ. ಶೋಭಕ್ಕ ಏನ್ ಕೆಲಸ ಕೊಡ್ತದ್ಲೆ? ನಾನು ಶೋಭಕ್ಕಂಗೆ ಹೇಳಿದ್ರೆ ಶೋಭಕ್ಕ ಮೋದಿಗೆ ಹೇಳ್ಬಿಟ್ಟು ಕೆಲಸ ಕೊಡಿಸ್ತದೆ ಕಣ. ಆಲ್ರೆಡಿ 7-8 ಕೋಟಿ ಜನಕ್ಕೆ ಕೆಲಸ ಕೊಡ್ಸೋರು ಅಂತ ನೋಡಿಲ್ಲಿ. ಎಷ್ಟು ಜನ EPFಗೂ ಜಾಯ್ನ್ ಆಗಿರ್ಬೋದು? ನಾನು ಅದೇ ಹೇಳಿದೆ, ಕೇಂದ್ರ ಸರ್ಕಾರಕ್ಕೆ ದೂರುವವರಿದ್ದಾರೆ. ಆದರೆ ನಮ್ಮ ಹತ್ರ ಇರುವ ಅಂಕಿಅಂಶ 2017ರಿಂದ 2025 ತನಕ, ಅಂದರೆ ಸುಮಾರು 6 ವರ್ಷ, 25 ಪೂರ್ತಿ ಆಗಿಲ್ಲ, ಕೇವಲ 6 ವರ್ಷದಲ್ಲಿ 7.1 ಕೋಟಿ ಜನ ಹೊಸದಾಗಿ EPFಗೆ ಜಾಯ್ನ್ ಆಗಿದ್ದಾರೆ. ಅಂದರೆ ಫಾರ್ಮರ್ ವರ್ಕರ್ಸ್ ಆಗಿದ್ದಾರೆ. 7.1 crore people are joined to EPFO in the span of 6 years. ಕೇವಲ 6 ವರ್ಷಗಳಲ್ಲಿ 7.1 ಕೋಟಿ ಜನ EPFಗೆ ಜಾಯ್ನ್ ಆಗಿದ್ದಾರೆ. ಅಂದರೆ ಅವರಿಗೆ ಕೆಲಸ ಸಿಕ್ಕಿದೆ, ಅವರು ದುಡ್ಡು ಕಟ್ತಾ ಇದ್ದಾರೆ, ಅವರ ದುಡ್ಡು ರಿಡಕ್ಷನ್ ಆಗ್ತಾ ಇದೆ, ಇದು ಅರ್ಥ. ಅದಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದೇಶದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದಿದ್ದು 11 ವರ್ಷದಲ್ಲಿ 22 ಕೋಟಿ ಕೆಲಸ ಕೊಡ್ಬೇಕಿತ್ತಲ್ಲ ಲೆಕ್ಕಾಚಾರಕ್ಕೆ ಹೋದ್ರಿ? ಅಯ್ಯ, ಈಗ ಶೋಭರ್ಕ ಹೇಳ್ತಿರೋ 8 ಕೋಟಿ ಕೆಲಸನವೇ ನಿಜನ ಸುಳ್ಳು ಅಂತ ತಿಳ್ಕೊಳಕ್ಕೆ ಕಡೆ ಪಕ್ಕ 8 ಜನಗಳನ್ನ ಕೆಲಸಕ್ಕೆ ಮಾಡಿಕೊಂಬೇಕು ಕಣೆ. ಅಂದ್ರೆ ಶೋಭಕ್ಕ ಹೇಳಿರೋದ್ರಲ್ಲೂ ಸುಳ್ಳೈತೆ ಅಂತಲೇ ಹೇಳದ್ ನೀನು? ನೀನೇ ನೋಡ್ತಿದ್ಯಲ್ಲಣ್ಣ, BJP ಒಂದಾದ್ರೂ ಪೇಪರ್ ಮಾಡಿಕೊಂಡು ಕರೆಕ್ಟ್ ಆಗಿ ಏನ್ ಮಾಡಿದೀವಿ, ಎಷ್ಟು ಕೊಟ್ಟಿದೀವಿ ಅಂತವ ಹೇಳಿರೋದು ನೋಡಿದ್ಯಾ? ಸುಮ್ಕೆ ಬರ್ತವೆ, ಬಾಯಿಗೆ ಬಂದಿದ್ದ ನಂಬರ್ ಹೇಳಿ ಹೋಯ್ತಾ ಇರ್ತವೆ. ಅದೇನು ಕರೆಕ್ಟ್ ಬಿಡ್ಲೆ, ₹1 $15 ಬರಂಗ್ ಮಾಡ್ತೀನಿ ಅಂದಿತ್ತಲ್ಲಪ್ಪ ಕಟೀಲು. ಹ್ಞೂ ಕಣ, ಒಂದ್ಸತಿ 8,000 ಕೋಟಿ ಕುಟುಂಬಕ್ಕೆ ಗ್ಯಾಸ್ ಕಲೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದು. ಅದು ಸುಳ್ಳೆ ಇಲ್ಲ ಬೇಕನೇಶಿ? ಅದೇನೋ ಸ್ಕೀಮ್ ಮಾಡಿ ಮನೆಗೂ ಗ್ಯಾಸ್ ಕೊಟ್ಟಿದ್ವಲ್ಲ? ಕೊಟ್ಟಿರೋದೇನೋ ಸತ್ಯ ಕಣ, ಆದ್ರೆ 8,000 ಕಲೆಕ್ಷನ್ ಅಂತವೆ. ಇಡೀ ಇಂಡಿಯಾದಲ್ಲಿ ಇರೋದೇ 150 ಕೋಟಿ ಜನ. ಒಂದು ಮನೆಗೆ 2 ಜನ ಅಂತ ಲೆಕ್ಕ ಹಾಕಿದ್ರವೆ 70-80 ಕೋಟಿ ಮನೆ ಆಯ್ತವೆ. ಅಂತದ್ರಲ್ಲಿ 1,000 ಕೋಟಿ ಕಲೆಕ್ಷನ್ ಎಲ್ಲಿಂದ ತಂದ್ವಪ್ಪ? ಮಂಗಳ ಗ್ರಹಕ್ಕೆ ರಾಕೆಟ್ ಬಿಟ್ಟಿದ್ವಲ್ಲ, ಅಲ್ಲೂ ಏನೋ ಕೊಟ್ಟಿರ್ಬೇಕು ಕಣ್ಣಲ್ಲಿ. ಸತ್ಯ ಹೇಳಿದ್ರೆ ಕಾಂಟ್ರವರ್ಸಿ ಆಗೋಯ್ತದೆ. ಶಿವನಿ ಶಂಭುಲಿಂಗ. कोई तन